ವೆಲ್ಕಮ್ ಬ್ಯಾಕ್ ಟು ಇವರ್ ಯೂಟ್ಯೂಬ್ ಚಾನಲ್. ಹೆಂಗದಿರೆಲ್ಲ ಮಸ್ತ್ ಅದಿರಿ ಅಂತ ಭಾವಿಸ್ತೀನಿ. ಬರ್ರಿ ಇವತ್ತಿನ ವಿಡಿಯೋನ ಚಲೋ ಮಾಡೋಣ ಅಂತ ಫುಲ್ ಮಾಡಂದ್ರೆ ಮಾಡಿ ನೋಡ್ರಿ. ಒಟ್ಟು 3-4 ದಿವಸ ಆತ್ರಿ ಮಳೆ ಹಂಗೆ ಏಕ ಮಳಿನ ಐತಿ. ಸಣ್ಣಗೆ ಹಂಗೆ ಜಿಟಿ 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 ಬಂದಿದ್ದ ಏನಂದರೆ ಇವತ್ತು ಫುಲ್ ಕತ್ಲೈತೆ ಫ್ರೆಂಡ್ಸ್. ಎಲ್ಲ ಹೊರಗೆಲ್ಲ ಫುಲ್ ಮಾಡೈತೆಲ್ಲ, ಹಾಗಾಗಿ ಫುಲ್ ಕತ್ಲೈತೆ. ಸೊ ಅಡುಗೆ ಕೆಲಸ ಎಲ್ಲ ಮುಗೀತು. ಯಜಮಾನ್ರು ಕೂಡ ಡಬ್ಬಿ ತೊಗೊಂಡು ಹೋದ್ರು. ಮಗ ಒಂದೇ ಇವತ್ತು ಟೂರ್ ಐತಿ. ಸಣ್ಣ ಮಗಗೆ ಟೂರಿಗೆ ಹೋಗ್ಯಾರ, ಗದಗಿಗೆ ಏನೋ ಹೋಗ್ಯಾರ ಇವತ್ತು. ಬೆಳಗ್ಗೆ ನಶಿನಾಗನ ಒಂದು 4 ಗಂಟೆಗೆ ಐತಿದ್ದೆ. ಅವ್ರಿಗೆಲ್ಲ ಒಂದು ಪಲಾವ್ ಅದೆಲ್ಲ ಮಾಡಿಕೊಟ್ಬಿಟ್ಟು, ಮತ್ತು ಯಜಮಾನ್ರಿಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿಕೊಟ್ಟೆ. ಸೊ ಮಾಡಿ ಇವಾಗ ಏನೇನಾಗತ್ತೆ ಅಂತ ಶೇರ್ ಮಾಡ್ಕೊಡ್ತೀನಿ. ಇನ್ನು ಬಾದಾಮಿಗೆಲ್ಲ ಹೋಗೋಕೈತೆ. ಸೊ ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹೋಗ್ತೀನಿ, ಬಾದಾಮಿಗೆ ಯಾಕೆ ಹೊಂಟೀನಿ ಅಂತೇಳಿ. ಸೊ ವಿಡಿಯೋಲ್ಲಿ ಕಂಟಿನ್ಯೂ ಆಗಿ ನೋಡಿ, ಸ್ಕಿಟ್ ಮಾಡಿದೆ. ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು. ವಿಡಿಯೋ ಅಷ್ಟು ಯೂಸ್ ಎಲ್ಲ ಬರ್ತಾವೆ, ಸಬ್ಸ್ಕ್ರೈಬ್ ಇಲ್ಲ ನೋಡಿದಂಥವ್ರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಒಂದು ಹಳ್ಳಿಯವ್ರು ಏನೋ ಒಂದು ಮಾಡ್ತಾಯಿದ್ದಾರೆ ಅಂತಂದರೆ, ಹಳ್ಳಿಯವರೇ ಒಂದು ಏನೋ ಮಾಡಕತ್ತಾರಂದ್ರೆ ಒಂದು ಹಳ್ಳಿ ಪ್ರತಿಭೆಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಮಾತ್ರ. ಸೊ ಕಮೆಂಟ್, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು. ಇನ್ನು ಟಾಪ್ ಕಲೆಕ್ಷನ್ ಎಲ್ಲ ತೋರಿಸ್ತೀನಿ ಅಂತಂದೆ, ಅದಕ್ಕೆಲ್ಲ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಇವತ್ತು ಬಾದಾಮಿಗೆ ಹೋಗಿ ಬರ್ತೀನಿ. ನಾಳೆ ಇವತ್ತು ಹೊಸ ಸ್ಯಾರಿ ಕಲೆಕ್ಷನ್ ಬಂದಾಯ್ತಾ, ಅದರದ್ದು ಎಲ್ಲ ವಿಡಿಯೋ ಮಾಡ್ತೀನಿ ನಾನು. ಅದ್ರಾಗ ಇಷ್ಟ ಆಗಿತ್ತಂದ್ರೆ ಸೊ ಸ್ಕ್ರೀನ್ಶಾಟ್ ತೆಗೆದು ಹಾಕ್ರಿ. ಫಸ್ಟ್ ಈ ವಿಡಿಯೋ ಬರೋಕ್ಕಿಂತ ಮೊದಲು ಆ ವಿಡಿಯೋ ಬಂದಿರ್ತೈತೆ ಆಲ್ರೆಡಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅನ್ನೋರು ಈ ವಿಡಿಯೋ ನೋಡ್ಬಿಟ್ಟು ಆ ವಿಡಿಯೋ ನೋಡಿರಿ. ಸ್ಯಾರಿ ಕಲೆಕ್ಷನ್ ಎಲ್ಲ ಇರ್ತಾವೆ ಆ ವಿಡಿಯೋದೊಳಗೆ. ಸೊ ಇಷ್ಟ ಆಗಿತ್ತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಇನ್ನು ಕುರ್ತೀಸ್ ಎಲ್ಲ ವಿಡಿಯೋ ಮಾಡ್ತೀನಿ, ಕಿಟ್ ಬೇರೆಲ್ಲ ಫ್ರಾಕೆಲ್ಲ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆಲ್ಲ ಟೈಮ್ ಸಿಕ್ಕಿಲ್ಲ. ಇನ್ನು ನಾಳೆ ವಿಡಿಯೋದೊಳಗೆ ಮಾಡ್ತೀನಂತ ಫುಲ್ ಏನೇನು ಅದಾವೆ ಅಂತೇಳಿ. ಇಷ್ಟ ಆಗಿತ್ತು ಅಂದರೆ ಗೌರಿಯ ಗಣೇಶ ಹಬ್ಬಕ್ಕೆ ಮಕ್ಕಳಿಗೆಲ್ಲ ಕೊಡ್ಸೋರಂತೆ, ತೊಗೊಳೋರಂತೆ. ಸೊ ಬರೀ ಹಂಗೆ ಇನ್ನು ರೆಡಿ ಆಗಿಬಿಟ್ಟು ಹೋಗೋಣ. ಊಟ ಗೀಟ ಮಾಡಿಕೊಂಡು ಟೈಮ್ ಬಂದು ಒಂದು 8:30 ಆಗಿಬಿಟ್ಟೈತೆ. ಇನ್ನೊಂದು 9 ಗಂಟೆಗೆ ಹೋದ್ವಿ ಅಂತಂದರೆ. ಸೊ ಕತ್ಲಾಗೈತಿ ಫ್ರೆಂಡ್ಸ್, ಫುಲ್ ಹೊರಗೆಲ್ಲ ಮಾಡೈತಿಲ್ಲ, ಕತ್ಲಾಗ್ಬಿಟ್ಟೈತಿ ಅಷ್ಟೇ. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಮಾಡಿರೋದೆಲ್ಲ ಇಳಿಸ್ಬಿಡಬೇಕು. ಇನ್ನು ಈ ಗಿಡ ತೆಂಗಿನಕಾಯಿ ಸಸಿ ಫ್ರೆಂಡ್ಸ್ ಎಲ್ಲಿ ನಾಟಿಸ್ಬೇಕಂತನೇ ಗೊತ್ತಾಗೋದು. ಒಂದು ಚೂರು ಅಂದರೆ ಚೂರು ಜಾಗ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಅದಕ್ಕೆನ ಬೇಜಾರು. ಅದನ್ನು ಏನು ಮಾಡಬೇಕು, ಇನ್ನು ಹೋಗಿ ನಮ್ಮ ಅವ್ರ ಮನೆ ಕಡೆ ಕೊಟ್ರಂದ್ರೆ ಅಲ್ಲಾರು ನಾಟಿಸ್ತಾರೆ ಅಂತ. ಸೊ ಆ ಕಡೆ ಯಾವಾಗ ಹೋಗ್ತೀನಿ ಅವಾಗ ತೊಗೊಂಡು ಹೋದ್ರೆ ಅಂತ ಅನ್ಕೊಂಡಿನಿ. ಒಂಟಿ ಫ್ರೆಂಡ್ಸ್. ಇನ್ನು ದೊಡ್ಡ ಮಗ ಶೂ ನಾನು ಎಲ್ಲ ರೆಡಿ ಇದ್ದೀವಿ. ಈಗ ಹೋಗೋದು ಚಾಲುಕ್ಯ ನಗರ ಬಾದಾಮಿನ ಒಂಚೂರು ಎಕ್ಸ್ಪ್ಲೇನ್ ಮಾಡೋಣ ಅಂತ. ಇವತ್ತು ವಿಡಿಯೋ ಎಲ್ಲ ಮಜವಾಗಿರುತ್ತೆ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಬಾದಾಮಿ ಒಳಗೆ ಇದ್ದ ನಿಮಗೆ ಬಾದಾಮಿ ಬಗ್ಗೆ ಹೇಳಿಲ್ಲ ಅಂದ್ರೆ ಹೆಂಗೆ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಇವತ್ತು. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಷ್ಟೇ. ತೋರಿಸ್ತೀನಿ ಫ್ರೆಂಡ್ಸ್ ಏನು ಚಾಲುಕ್ಯ ನಗರ ಬಾದಾಮಿದು ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತೇಳಿ ಅಂಗಡಿ ಕರ್ಕೊಬಂದಾಳಂತ ಅನ್ಕೋಬೇಡ್ರಿ. ಅಂಗಡಿ ಒಳಗೆ ಹೊಸ ಮಾಲ್ ಬಂದಿತ್ತೆ, ಅದರದ್ದೆಲ್ಲ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಡಿಸ್ಪ್ಯಾಚ್ ಇದು ಇವತ್ತು ಆರ್ಡ್ರ್ ಮಾಡ್ಕೊಂಡಿದ್ದೆಲ್ಲ ಅವನ್ನೆಲ್ಲ ಡಿಸ್ಪ್ಯಾಚಿಗೆ ಕೊಟ್ಬಿಟ್ಟು ಸ್ವಲ್ಪ ಕಸ್ಟಮರ್ ಬಂದಿದ್ರು. ಇಲ್ಲೆಲ್ಲ ಹೋಲ್ಸೇಲ್ ಆಗಿ ಸಿಗುತ್ತೆ ಅಂಗಡಿ ಒಳಗೆ. ಇದು ಬಾದಾಮಿ ಒಳಗೆ ಅಂಗಡಿ ಇರೋದು ಮಾರ್ಕೆಟಲ್ಲಿ. ಇನ್ನು ಏನಾರ ಲೊಕೇಶನ್ ಏನಾರ ಬೇಕಾಗಿತ್ತಂದರೆ ಸ್ಕ್ರೀನ್ ಮೇಲೆ ಏನಾರ ನಂಬರ್ ಹೋಗ್ತಾ ಇದೆಯಲ್ಲ ಅದಕ್ಕೆ ಕಳಿಸಿ. ಬಾದಾಮಿ ಒಳಗೆ ಯಾರು ವಿಡಿಯೋಸ್ ನೋಡಕತ್ತಿದ್ರಿ ಅಂತಂದರೆ ಇಲ್ಲಿ ಸಿಂಗಲ್ ಸ್ಯಾರಿ ಎಲ್ಲ ಸಿಗಂಗಿಲ್ಲ ಅಣ್ಣನ ಅಂಗಡಿಯಾಗ. ಇನ್ನು ಹೋಲ್ಸೇಲ್ ಆಗೇ ಸಿಗ್ತಾವೆ ಇಲ್ಲಿ. ಏನಿದ್ರು 6 ಪೀಸ್ ಮಿನಿಮಮ್ ತೊಗೋಬೇಕು. ಏನೇ ತೊಗೊಳ್ಳಿ 6 ಪೀಸ್ ತೊಗೋಬೇಕು. ಸೊ ಟಪಿಗಿ ಟವಲ್ ಅವೆಲ್ಲ ಕೂಡ ಅವೈಲಬಲ್ ಇರುತ್ತವೆ. ಮತ್ತು ಶರ್ಟ್ ಆಯ್ತು, ಪ್ಯಾಂಟ್ ಪೀಸ್ ಆಯ್ತು, ಯಾರಿಗಾರ ಮುಯ್ಯ ಮಾಡೋಕ್ಕಾಗಿರ್ಬೋದು, ಆಯಾರಿ ಮಾಡೋಕ್ಕಾಗಿರ್ಬೋದು, ಪ್ರತಿಯೊಂದು ಕೂಡ ಸಿಗ್ತವೆ. 100 ರೂಪಾಯಿಂದ ಸ್ಟಾರ್ಟ್ ಆಗಿರುತ್ತೆ ಸಾರಿಗಳು ಹೋಲ್ಸೇಲ್ ಆಗಿ. ಮತ್ತು 100 ರೂಪಾಯಿ ಸಾರಿ ಕೂಡ ನೀವು ಅಷ್ಟೇ ಒಂದು 6 ಪೀಸ್ 4 ಪೀಸ್ ಆದರೂ ತೊಗೊಲೇಬೇಕು, ಹಾಗಾದರೆ ಮಾತ್ರ ಕೊಡ್ತಾರೆ. ಇನ್ನು ಸಿಂಗಲ್ ಸಾರೀಸ್ ಎಲ್ಲ ಕೊಡಲ್ಲ. ಬಾದಾಮಿ ಒಳಗೆ ಯಾರ್ಯಾರಿಗೆಲ್ಲ ಬೇಕು ಮತ್ತು ಮದುವೆಗೆ ಅದಕ್ಕೆಲ್ಲ ಜವಳಿಗೆ ಮುಯ್ಯ ಮಾಡೋಕೆ ಅದೆಲ್ಲ ಬೇಕಾಗುತ್ತಲ್ಲ. ಸೊ ಹೋಗ್ರಿ, ಮಾರ್ಕೆಟಲ್ಲಿ ಶಾಪ್ ಐತಿ. ಮತ್ತು ಲೊಕೇಶನ್ ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತಲ್ಲ ಆ ನಂಬರಿಗೆ ಕಾಲ್ ಆದರೂ ಮಾಡಿ, ಮೆಸೇಜ್ ಆದರೂ ಮಾಡಿ, ನಾನು ಲೊಕೇಶನ್ ಕಳಿಸ್ಕೊಡ್ತೀನಂತ ಅಣ್ಣನ ಅಂಗಡಿದು. ಸೊ ಇಲ್ಲಿ ನಮ್ಮ ಬಾದಾಮಿ
ಬದಾಮಿ ಚಾಲುಕ್ಯ ಕೋಟೆನ ನಾವು ನೋಡಿರಲೇ ಇಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಒಂದು ಇಷ್ಟು ವರ್ಷ ಆಯ್ತು. ನಾವು ಬದಾಮಿಂದ 15 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಐತಿ ನಮ್ಮ ಊರಿಗೆ ಮತ್ತು ಬದಾಮಿಗೆ. ಎಷ್ಟೋ ಸತಿ ಬದಾಮಿ ಬರ್ತೀವಿ, ಬಟ್ ಇಲ್ಲಿ ನಾವು ಬರೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅಂದರೆ ಟೈಮ್ ಸಿಕ್ಕಿರಲಿಲ್ಲ ಅನ್ನೋಕ್ಕಿಂತ ಟೈಮ್ ಕೂಡಿ ಬಂದಿರಲಿಲ್ಲ ಅನಿಸುತ್ತೆ. ಇವತ್ತು ಸಣ್ಣ ಮಗ ಒನ್ ಡೇ ಟೂರಿಗೆ ಅಂತೇಳಿ ಇದಕ್ಕೆ ಹೋಗ್ಯಾನ, ಗದಗಿಗೆ ಹೋಗ್ಯಾನ. ಸಾಲಿಂದ ಕರ್ಕೊಂಡು ಹೋಗ್ಯಾರ. ಅದಕ್ಕೆ ದೊಡ್ಡ ಮಗ ಜಗಳ ತಗೊಳಕತ್ತಿದ್ದ, ನಾನು ಹೊರಗೆಲ್ಲರೂ ಕರ್ಕೊಂಡು ಹೋಗು ಅಂತೇಳಿ. ಹಾಗಾಗಿ ಬದಾಮಿಗೆ ಬಂದಿದ್ದೀವಲ್ಲ, ಹೆಂಗೂ ಟೈಮ್ ಇತ್ತು, ಇನ್ನು ಕೋಟೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತೇಳಿ. ನಿಜ ಫ್ರೆಂಡ್ಸ್, ಬಂದಿರಲಿಲ್ಲ ನಾವು. ಭಾಳ ಚಂದ ಐತಿ. ಕಾಣಿಸಕತ್ತಿಲ್ಲ ಹಂಗೆ ಹೇಳೈತಿ. ಎಷ್ಟು ಎತ್ತರದೊಳಗೆ ಐತೆ ನೋಡಿರಿ ಫ್ರೆಂಡ್ಸ್. ಇದು ಜೇನು ಐತಲ್ಲಿ, ಜೇನು ಅಂತ. ಫುಲ್ ಕಣ್ಣು ಮೇಲೆ ನೋಡಿದ್ರೆ ಕಣ್ಣು ತಿರುಗ್ದಂಗೆ ಆಗ್ತೈತೆ. ಎಷ್ಟು ಎತ್ತರ ಐತೆ, ಬರೀ ಕಲ್ಲಲ್ಲೇ ಐತೆ ಫ್ರೆಂಡ್ಸ್ ಇದೆಲ್ಲ. ಅಂಜಿಗೆ ಭಯ ಬರ್ತೈತೆ, ಅಜ್ಜಿಗೆ ಬರ್ತೈತೆ ರೀ ಫ್ರೆಂಡ್ಸ್ ಅಲ್ಲಿ ಒಳಗೆ ಹೋಗಕ್ಕೆ. ಎಲ್ಲಿ ಮ್ಯಾಲೆ ಬಿದ್ದು ಬಿಡ್ತೈತೆ ಅಂತೇಳಿ ಫ್ರೆಂಡ್ಸ್. ಟಾಪ್ ಫುಲ್ ನಿಂತೇವೆ. ಇವು ಹಿಂಗೆ ಕಾಣಿಸಾಗತ್ತೈತಿ. ಇಲ್ಲೊಂದೇನೋ ಗುಹೆ ಐತೆ ಒಳಗಡೆ. ಅಲ್ಲಿ ಮನುಷ್ಯರು ಹೋಗೋಕ್ಕೂ ಐತೆ, ಬಟ್ ನಮಗೆ ಹಂಚಿಗೆ ಹೊರಾಗತ್ತೈತಿ. ಅಲ್ಲೇನೂ ನೋಡಿಲ್ಲ, ಕಾಣಿಸುತ್ತಲ್ಲ ಅಲ್ಲೇ ಗುಬ್ಬೆ. ಆ ಕಡೆ ಹೋಗೋಕ್ಕೇನೋ ಒಳಗೆ ಐತೆ ಜಾಗ. ನಮಗೆ ಹಂಚಿಗೆ ಬಂತ, ಅಲ್ಲೇನೂ ಹೋಗಲಿಲ್ಲ. ಏನು ಕಲ್ಲಿನ ಗುಹೆ ಗುಹೆ ಗುಹೆ. ಕಾಣಿಸಕತ್ತಿಲ್ಲ ಅಕ್ಷರೆಲ್ಲ. ಇದರಲ್ಲಿ ಝೂಮ್ ಹಾಕಿದ್ರು ಕಾಣಿಸತ್ತಿಲ್ಲ. ಝೂಮ್ ಹಾಕಿದ್ರು ಕಾಣಿಸತ್ತಿಲ್ಲ. ಹಾಂ ಹಿಂದಿಯಾ? ಮರಾಠಿ ಇದ್ದಂಗೆ ಐತದ, ಆದ್ರೆ ಕನ್ನಡನೂ ಐತದ್ರಾಗ. ಏನೋ ಹೆಂಗೆ ಐತನಪ್ಪ ಇದು ಭಾಷೆ. ಯ ಒಂದು ಕಾಂತ, ದಿ ಒಂದು ಕಾಂತ, ನ ಒಂದು ಕಾಂತ, ತಾ ಒಂದು ಕಾಂತ. ಬಾ ನಡಿ ಹೋಗೋಣ. ಎಲ್ಲಿಕ್ಕೆ ಆಗತ್ತಾ? ಕರೆನ ಅಲ್ವ, ಹೆದರಿಕೆ ಆಗ್ತೈತಿ. ಏಯ್ ಈ ತಿರುಗ್ದಂಗೆ ಆಗ್ತೈತೋ ಇಲ್ಲಿ. ಬ್ಯಾಡ ಬಾ, ತಳ ಹೋಗ್ಬಾನ. ನಡವ ಅಲ್ಲ, ಇಡೀ ಫುಲ್ ನೀರು ನಡು ನಿಂತಂಗೆ ಆಗ್ಬಿಟ್ಟೈತೆ. ಹಾಂ, ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀವಿ ಫ್ರೆಂಡ್ಸ್ ನಾವು. ಇಲ್ಲಿ ಮಳೆ ಬರಾಕತ್ತೈತಿ, ಕ್ಲಿಯರಾಗಿ ಕಾಣಿಸಾಕತ್ತಿಲ್ಲ ನಮ್ಗೆ. ನೀರಿನ ಮಧ್ಯದೊಳಗೆ ನಿಂತಂಗೆ ಆಗ್ಬಿಟ್ಟೈತಿ. ಹಜ್ಜಿಗೆ ಹೊರಾತೈತಿ. ನಮ್ಗೆ ನೀರಿನ ನಡ್ವರ್ಕ ನಾವು ನಿಂತಂಗೆ ಆಗ್ಬಿಟ್ಟೈತೆ. ಅಂಜಿಗೆ ಹೊರಾತೈತಿ ಶಿವಪ್ಪ. ಹೋಗ್ಬಾನು. ಸೊ ಹೆಂಗೆ ಕಾಣಿಸತೈತಿ ನೋಡ್ರಿ ಇಲ್ಲಿ. ಇವು ನಾವು ಅಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಮಳೆ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್. ಇಲ್ಲಿ ಗಾಳಿ ಎಲ್ಲ ಕಾಣಿಸತೈತೆ ನೋಡ್ರಿ ಅಲ್ಲಿ. ಅಲ್ಲಿ ನೋಡೋಕೆ ಚೆನ್ನಾಗಿತ್ತು. ಇವು ಎಲ್ಲ ಅಲ್ಲಿ ಹೋಗಕ್ಕೆ ಆ ಕಡೆಯಿಂದ ಆಶೆ ಹೋಗ್ಬೇಕು. ಸ್ವಲ್ಪ ದೂರ ಆಗುತ್ತೆ. ಹೋಗೋಣ, ದೂರ ಆಗುತ್ತೋ ಅಲ್ಲಿಗೆ. ನಡಿ ನಡಿ ನೀರು. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಐತೆ ಅಂತ, ಒಳಗೆ ಗುಡಿ ಐತೆ ಅಂತ ಫ್ರೆಂಡ್ಸ. ನೋಡೋಣ. ಒಟ್ಟಲ್ಲಿ ಇವತ್ತು ಹೆಂಗೂ ಬಂದುಬಿಟ್ಟು ಎಲ್ಲ ಒಳಗೆ ಏನೇನು ಐತೆ ಅಂತ ಹೇಳಿಲ್ಲ. ನಿಮಗೂ ತೋರಿಸ್ತೀವಿ, ನಾವು ನೋಡ್ತೀವಿ ಗೈಸ್. ಮಳೆ ಬೇರೆ ಬರಾಕತ್ತೈತಿ ಜಿಟಿ ಜಿಟಿಯಾಗಿ. ಆದರೆ ಹ್ಯೂ ಮಾತ್ರ ಸಖತ್ತಾಗೈತೆ ಮಾತ್ರ. ಪ್ಲೇಸ್ ಮಾತ್ರ ಸಖತ್ತಾಗೈತೆ ಫ್ರೆಂಡ್ಸ್. ವಾವ್ ಫ್ಲವರ್. ಇಲ್ಲಿ ಯಾರಿಲ್ಲ ಫ್ರೆಂಡ್ಸ್. ಇಲ್ಲಿ ಫುಲ್ ಕಲ್ಲಿನ ಕೋಟೆ ಥರ ಐತಿ. ಕೋಟೆ ಕೋಟೆ ಕೋಟೆ. ನೀರೈತಾ? ಒಳದೇವ್ರೆ. ಇದು ಓಪನ್ ಇಲ್ಲ, ಕ್ಲೋಸ್ ಐತೆ ಫ್ರೆಂಡ್ಸ್. ಇಲ್ಲಿ ಹೊರಗಿಂದನೇ ಆಶೀರ್ವಾದ ತೊಗೊಂಡು ಹೋಗ್ಬಿಡೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಮೇಲೇನೈತೆ ಗೊತ್ತಿಲ್ಲ. ಮೇಲೆಲ್ಲ ಹೋಗಕ್ಕೆ ಹೋಗಲ್ಲ ಫ್ರೆಂಡ್ಸ್. ನೋಡೋಣ. ನೋಡ್ಬೇಕು, ಹೋಗಬಾರ್ದು ಅನಿಸುತ್ತೆ ಫ್ರೆಂಡ್ಸ್. ಮತ್ತೆ ನೋಡ್ಬಿಟ್ಟು ಬಿಡೋಣ ಅನಿಸುತ್ತೆ. ಇಲ್ಲಿವರೆಗೂ ಬಂದೀವಲ್ಲ ಅನಿಸುತ್ತೆ. ಮತ್ತೆ ಇಲ್ಲೇನೋ ಗದಿಗಿದೆ ಫ್ರೆಂಡ್ಸ್. ಇಲ್ಲಿ ಇನ್ನು ಆ ಕಡೆ ಸೈಡ್ ಹೋಗ್ಬೇಕಂದ್ರೆ ಹಂಗಾಶ್ ಬರಬೇಕು. ಇಲ್ಲೇನಿಲ್ಲ. ಇಲ್ಲೊಂದೆರಡು ಗದ್ದಿಗೇನೋ ಇದ್ದಾವಂಗೆ ಅದಾವ. ಅಲ್ಲೊಂದೇನೋ ಐತೆ ಫ್ರೆಂಡ್ಸ್. ಗೋವೆ ಐತೆ. ಅಲ್ಲಿ ಗೋವೆ ಐತಲ್ಲ, ಅಲ್ಲಿ ಭಯ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಯಾರಿಲ್ಲ ಜನ. ಮಗ ನಾನಷ್ಟೇ ಬಂದು. ಇಲ್ಲೊಂದು ಗೋವೆ ಐತಿ ಶಿವು. ಗೋವೆ ಐತಿ ಇಲ್ಲಿ.
ಬೇಡ ಬಿಡು, ಆ ಕಡೆ ಹೋಗುಂಬಾ. ಬೇಡ ಅದು ನಡಿ. ಯಾರೇ ಇಲ್ಲ ಜನ ಎದ್ರೋಗ್ತಿದ್ದು. ಆ ಕಡೆ ಹೋಗೋದು ಹಂಗಾಶ್ ಬರ್ಬೇಕು. ಕೋಟೆ ನೋಡೋಣ. ಅದು ಹಂಗಾಶ್ ಬರ್ಬೇಕನ್ನ ಅದಕ್ಕೆ ಹಂಗೈತಿ ಜಾಗ. ಇಲ್ಲಿ ದಾರಿ ಕಾಲ್ತಾ ನಡಿ ಇಂದ್ರ ಚಪ್ಪಲ್ ಹಿಂಗೆ ಇಲ್ಲೆಷ್ಟ ನೋಡ್ಕೊಂಡು ಹೋಗೋಣ ಬಾ. ಇಲ್ಲಿ ಕಾಣಿಸಂಗಿಲ್ಲ ಏನೋ. 400 ಮಂಗೆ ಸಾಕ್ಯಾರ. ಈಗ ದೊಡ್ಡ ಜಾಗ ಐತೆ ಶಿವ. ಇಲ್ಲಿ ಜಾಗ ಮಾತ್ರ ಸಾಕೈತೈತೆ. ಒಳಗೆ ನೋಡಿ ಇಲ್ಲಿ ಎಲ್ಲ ಗುಬೆನ ಅದ. ಗುಬೆ ಎಲ್ಲ ಗುಬೆ ಅದ ಒಳಗಡೆ ಎಲ್ಲ. ಓಮ ಹಂಗಂತೆ ಒಳಗೆ ಬರ್ಬೇಕು. ಅಲ್ಲಿಗೆ ಹೋಗು ಮತ್ತೆ ಪ್ಯಾಸ್ ಆಕೈತಿ ಬಾ. ಇಲ್ಲೇ ಎಷ್ಟೈತಿ? ಇಲ್ಲೇನೋ ಇಲ್ಲ ಬಾ. ಕಲ್ಲು ಏನೂ ಇಲ್ಲ. ಎಷ್ಟು ಚಂದ ಐತೆ ನೋಡ. ಇವು ಮಸ್ತ್ ಐತಲ್ಲ. ಆಗಲೇ ಬಂದು ಇಲ್ಲೇ ಊಟ ಮಾಡ್ಬೋದಿತ್ತು ನೋಡು. ಓ ಇಲ್ಲೊಂದು ಐತೆ ಅಲ್ಲ ಏನ ದೇವಸ್ಥಾನ ಒಳಗೆ. ಹಂಗೆ ನಿಂದ್ರಾಕನ. ಇಲ್ಲೊಂದು ಗುಬೆ ಏನೈತೆ. ಗುಬೆ ಅಂತೀನಿ ನೋಡಿ. ಗುಬೆ ಅಲ್ಲಿ ಮ್ಯಾಗೇನೋ ನಿಂತು ನೋಡಾಕ ಎಲ್ಲ ಪ್ಲೇಸ್ ಹಂಗೆ ಬರೋ ಫ್ರೆಂಡ್ಸ್. ಇಲ್ಲಿ ಒಳಗಡೆ ಮ್ಯೂಸಿಯಮ್ ಐತಿ. ಅಲ್ಲಿ ಅದಕ್ಕೆಲ್ಲ ಟಿಕೆಟ್ ತೊಗೊಂಡು ಹೋಗ್ಬೇಕು. ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಹೋಗ್ಬೇಕು. ಅಲ್ಲಿ ಮ್ಯಾಲಿಲ್ಲ. ಮ್ಯಾಲೆ ನಿಂತು ಇವು ನೋಡೋದಷ್ಟೇ. ನಾವು ಚಪ್ಪಲಿ ಹಾಕ್ಕೊಂಡು ಬಂದಿದ್ರೆ ಹಿಂಗೆ ಹೋಗ್ಬೋದಿತ್ತು ನೋಡು. ಆ ಕೋಟೆ ಅಲ್ಲಿ ಮೇಲೆ ಇರೋದು ಅದಕ್ಕೆ ಮಣ್ಣಗಂಡ ಐತೆ. ಮಣ್ಣಗಂಡ ಐತೆ ಫ್ರೆಂಡ್ಸ್. ಇವು ಇಲ್ಲೇ ಇದ್ದು ನಾವು ನೋಡಿಲ್ಲ ಫ್ರೆಂಡ್ಸ್. ಎಂಥ ಜನ ನಾವು. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ ಫ್ರೆಂಡ್ಸ್. ಅವನು ಬೇಡ ಅಂದರೂ ಕೇಳ್ತಿಲ್ಲ, ಬೇಡ ಅಂದರೂ ಕೇಳಾಕತ್ತಿಲ್ಲ. ಅಲ್ಲಿ ಹೋಗ್ಬೇಕು ಫ್ರೆಂಡ್ಸ್. ನಾವು ಇನ್ನು ಗುಡ್ಡಕ್ಕೆ ಹೋಗ್ಬೇಕು. ಬೇಡ ಅಂದರೂ ಕೇಳಾಕತ್ತಿಲ್ಲ. ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾವನೆ. ಸೊ ಹೆಂಗೆ ಕಾಣಿಸತೈತೆ ನೋಡ್ರಿ ಇವು. ಸೊ ಫ್ರೆಂಡ್ಸ್ ಇನ್ನು ಮ್ಯಾಗ ಹೋಗ್ಬೇಕು. ಅಲ್ಲೇನು ಚೆನ್ನಾಗಿ ಕಾಣಿಸತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಇವು ಹೆಂಗೈತೆ ಅಂತ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಎಷ್ಟು ಜನ ಇಲ್ಲಿ ಮೇಲೆ ಹೋಗೋಕ್ಕೆ ಟಿಕೆಟ್ ಐತೆ ಅಂತ. ಇದು 5 ರೂಪೀಸ್ ಐತೆ ಅಂತ. ಕ್ಯೂಟ್ ಏಟೇಟ್ ಅದ ನೋಡ್ರಿ. ಇರೋದು ಅಲ್ಲಿಗೆ ಫ್ರೆಂಡ್ಸ್. ಬೇಡ ಅನ್ನಿಸ್ತು ಮತ್ತು. ಎಷ್ಟದಾವ ಇವು? ನೋಡಿದ್ರೇ ಭಯ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ಮಳೆ ಬರಂಗೈತೆ ಅದಕ್ಕೆ ವಾಪಸ್ ಹೊಂಟೆ ನಾವು. ಇನ್ನು ಒಳಗಡೆ ಹೋದ್ರೆ ಲೇಟ್ ಭಾಳ ಆಗುತ್ತೆ ಅಲ್ಲೇ. ಇನ್ನು ಟೈಮ್ ಕೂಡ ಇಲ್ಲ. ನಮ್ಮ ಸಾಯಂಕಾಲ 4 ಗಂಟೆ ಆಗ್ಬಿಟ್ಟೈತೆ. ಅದಕ್ಕೆ ಮನೆ ಕಡೆ ಹೊಂಟ ಫ್ರೆಂಡ್ಸ್. ಪ್ರಸಾದಕ್ಕೆ ಇಷ್ಟೆಲ್ಲ ಮಾಡ್ಸವ್ರೆ. ಇಲ್ಲಿ ಪ್ರಸಾದ ಐತಿ. ಪ್ರಸಾದ ಹೊಂಟ್ತಾ ಇದೆ ನಾವು. ಬಜ್ಜಿ ಅಂತೆ, ಪೈಸ ಅಂತೆ, ಲಾಡು, ಉಪ್ಪಿನಕಾಯಿ, ಹಪ್ಪಳ. ಓಹೋ ನಾನಾ ಥರ. ಹಸು ಬೇರೆ ಆಗಿದ್ದಕ್ಕೆ ಊಟ ಬೇರೆ ಸಿಕ್ಕಿದ್ದಕ್ಕೆ ವಾ ಸೂಪರ್.